ಸುಜಾತ ಅವರ ತಂಗಿ ಬಗ್ಗೆ ಗೊತ್ತಾದ ದಿನ ನಿಮ್ ಕೈಯಾರೆ ಬಟ್ಟೆ ಕೊಡ್ಬೋದು. ಈಗ ಸುಜಾತ ಅವ್ರಿಗೆ ಕೊಟ್ಬಿಡಿ, ಅವರೇ ಅವ್ರ ತಂಗಿಗೆ ಕೊಡ್ತಾರೆ. ನಮ್ಮ ಬಗ್ಗೆ ಹೇಳಿ ಈ ಬಟ್ಟೆನ ನಿನ್ ತಂಗಿ ಕೊಟ್ಬಿಡಮ್ಮ. ಸೌಮ್ಯ ಒಳಗಡೆ ಹೋಗ್ತಾಳೆ, ಚಿಕ್ಕಮ್ಮ ಅಂತ ಕರೀತಾಳೆ. ಆಗ ಗುಟ್ಟು ರಟ್ಟಾಗತ್ತೆ. ಹಾಯ್ ಅಮ್ಮ. ಚಿಕ್ಕಮ್ಮ 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 ಅಂತ ಕರಿ, ಬೇಗ ಕರಿ. ಅವ್ರ ನಾಟಕ ಎಲ್ಲ ಬಯಲಾಗುತ್ತೆ, ಕರಿಯೇ. ಚೆನ್ನಾಗಿದ್ಯಾ ಸೌಮ್ಯ? ಚೆನ್ನಾಗಿದ್ದೀನಿ ಆಂಟಿ. ಆಂಟಿನಾ? ಏನಪ್ಪ ಇದು? ಅಪ್ಪ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಮೇಡಮ್? ಸರ್ ಮೇಡಮ್ ಅಲ್ಲ, ಅಜ್ಜಿ ತಾತ, ಸರಿನಾ? ಸರಿ. ನೀವ್ ಕೊಟ್ಟಿರೋ ಬಟ್ಟೆನ ನನ್ನ ತಂಗಿಗೆ ಕಳಿಸ್ತೀನಿ. ಇನ್ ನೀವ್ ಹೊರಡಿ. ಅವನಿ, ಇನ್ನಾವು ಹೊರಡೋಣವಾ? ಅಂಕಲ್, ನಾನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರ್ತೀನಿ, ನೀವು ಹೋಗಿ. ಸರಿಮಾ. ವೇದ, ಹೋಗೋಣ. ಅಮ್ಮ, ಸೌಮ್ಯ ಏನೋ ಆಂಟಿ ಅಂದ್ಲು, ಅವನೇನೋ ಸುಜಾತ ಅವರೇ ಅಂದ್ಲು. ಅಪ್ಪ, ದೊಡ್ಡ ಗಂಡಾಂತರದಿಂದ ಪಾರ ಆದಾಗಾಯ್ತು. ನೀನೇನಾದ್ರೂ ಬುದ್ಧಿವಂತಿಕೆಯಿಂದ ಕವರ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನು ಬಾಯಿ ಬಿಟ್ಬಿಡ್ತಿದ್ದೆ. 3 ಜನ ಹೋಗಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬರೋಣ, ನಡಿ. ಏನ್ ಕಳ್ರನ್ ನೋಡೋ ತರ ನೋಡ್ತಿದ್ಯಾ? ಹಿಡಿದ್ಬಿಟ್ಟೆ, ಕಳ್ಳರನ್ನ ಕಂಡಿಡಿದ್ಬಿಟ್ಟೆ. ನಿಮ್ ಗುಟ್ಟು ಪೂರ್ತಿ ನನಗೆ ಗೊತ್ತಾಗೋಯ್ತು. ಏನ್ ಮಾತಾಡ್ತಿದ್ಯಾ? ಇವಾಗಿಬ್ರು ಹೊರಗಡೆ ಹೋದ್ರಲ್ಲ, ಅವ್ರು ಯಾಕೆ ಬಂದಿದ್ರು, ಅವರು ನಿಮ್ಗೇನ್ ಆಗ್ತಾರೋ ಎಲ್ಲ ಕಣ್ಣಾರೆ ನೋಡ್ದೆ, ಕಿವಿಯಾರ ಕೇಳಿಸ್ಕೊಂಡೆ. ಎಂಥ ಮೋಸ, ಎಂಥ ದ್ರೋಹ! ಈ ವಿಷಯ ನನಗ್ ಗೊತ್ತಾಗದೇ ಇರೋ ಹಾಗೆ ಇಷ್ಟು ದೊಡ್ಡ ನಾಟಕ ಆಡ್ತೀರಾ? ಗೊತ್ತಾದ್ರೆ ಗೊತ್ತಾಯ್ತು, ಆದ್ರೆ ಈ ವಿಷಯ ಏನು ಯಾರಿಗೂ ಹೇಳ್ಬೇಡ. ಹೇಳ್ದೆ ಯಾಕಿರ್ತೀನಿ, ಎಲ್ರಿಗೂ ಹೇಳ್ತಾ ಓಡಾಡ್ತೀನಿ. ಮೊದಲೇ ಅವ್ರು ಒಳ್ಳೆ ದುಡ್ಡು ಪಾರ್ಟಿ, ಇನ್ನು ನನ್ನ ದುಡ್ಡಿಗೆ ಯಾವ ತೊಂದರೆನೂ ಇರೋದಿಲ್ಲ. ಉಪಯೋಗಿಸ್ಕೋತೀನಿ, ಚೆನ್ನಾಗಿ ಉಪಯೋಗಿಸ್ಕೋತೀನಿ.
ಅವ್ರ ಮನೇಲಿ ನನಗ್ ಗೊತ್ತಿರೋನೊಬ್ಬ ಇದ್ದಾನೆ. ಅಮ್ಮನವ್ರ ಉತ್ಸವದಲ್ಲಿ ಪರಿಚಯ ಆಗಿದ್ದ. ಆ ಹುಡುಗನ್ನ ATM ಕಾರ್ಡ್ ತರ, ಕ್ರೆಡಿಟ್ ಕಾರ್ಡ್ ತರ ಉಪಯೋಗಿಸ್ಕೊಂತೀನಿ. ದೇವ್ರೆ, ಇವತ್ತು ನೀನ್ ನನಗೆ ಒಳ್ಳೆ ವಿಷಯ ಗೊತ್ತಾಗೋ ಹಾಗೆ ಮಾಡಿದೆ. ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು. ಏನ್ ಗೊತ್ತಾಯ್ತು ಬಾವ ನಿಂಗೆ? ಅವರಿಬ್ರು ನಿಮ್ಮ ಸೋದರ ಮಾವ ಸೋದರತ್ತೆ ಅಂತ. ಹಗಲ್ಗನ್ಸಾ? ಅವ್ರು ನಮ್ಗೆ ಸೋದರತ್ತೆ ಸೋದರ ಮಾವ ಆದ್ರೆ ನಾವು ಚಿಕ್ಕ ವಯಸ್ಸಿಂದ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಿತ್ತು ಹೇಳು? ನಮ್ ಬದುಕು ಅದ್ಭುತವಾಗಿರ್ತಾ ಇತ್ತು ಅಲ್ವಾ? ಹಾ, ಅಷ್ಟೇ ಅಲ್ವಾ? ಅವ್ರು ನಮ್ ಬಂಧುಗಳಾಗಿದ್ರೆ ನಾನ್ ನಿನ್ನ ಯಾಕೆ ಮದ್ವೆ ಆಗ್ತಿದ್ದೆ? ಏ ಮಾತು ಬದಲಾಯಿಸ್ಬೇಡಿ, ಸುಳ್ಳು ಹೇಳಬೇಡಿ. ಅಂತ ಅಭ್ಯಾಸಗಳು ನಿನಗಿದ್ಯಪ್ಪ. ಈ ನರಸಿಂಹನ್ನ ದಡ್ಡನ್ ಮಾಡಬೇಡಿ. ನಿನಗೆ ತಲೆ ಕೆಟ್ಟಿರೋ ಹಾಗಿದೆ. ಹೋಗಿ ಎಲ್ಲಾದ್ರೂ ಒಂದ್ ಕಡೆ ತೋರಿಸ್ಕೊ. ಅವರು ನಿಮ್ಗೆ ಸಂಬಂಧ ಅಲ್ಲ ಅಂದ್ಮೇಲೆ ನಮ್ಮನೆಗೆ ಯಾಕೆ ಬಂದಿದ್ರು? ನಿನಗೆ ಯಾಕೆ ಬಟ್ಟೆ ಕೊಟ್ಟೋದ್ರು? ಅದು ಅದು ಇನ್ನೊಂದು ವಿಷಯ ನನ್ಗೆ ಅರ್ಥ ಆಗದೆ ಕೇಳ್ತೀನಿ. ಅವರು ನಿನ್ ತಂಗಿ ಬಗ್ಗೆ ಕೇಳ್ತಿದ್ರೆ ಪಕ್ಕದಲ್ಲೇ ಇಟ್ಕೊಂಡು ಏನಕ್ಕೆ ಅಷ್ಟೊಂದು ಡ್ರಾಮಾ ಮಾಡಿದೆ? ಅದಾ, ನಾನ್ ತಂಗಿ ಅಂತ ಅಕ್ಕಂಗ್ ಗೊತ್ತು, ಆದ್ರೆ ಆಂಟಿ ಅವ್ರಿಗೆ ಗೊತ್ತಿಲ್ವಲ್ಲ. ಮತ್ತೆ ಹೇಳ್ಬೇಕಲ್ವಾ? ಅದ್ರ ಅವಶ್ಯಕತೆ ಏನಿದೆ? ಓಕೆ, ಹಾಗೆ ಅನ್ಕೊಳ್ಳೋಣ. ಮತ್ತು ಸೌಮ್ಯ ನಿನ್ನ ಏನಂತ ಕರೆದ್ಲು? ಚಿಕ್ಕಮ್ಮ ಅಂತಾನೆ ಕರ್ತೆ. ನೀನು ಕೂಡ ನಾಟಕ ಆಡೋದು ಕಲ್ತಿದ್ಯಾ? ನೀನು ಆಂಟಿ ಅಂತ ಕರೆಯೋದನ್ನ ನಾನು ಕಿವಿಯಾರ ಕೇಳಿಸ್ಕೊಂಡೆ. ಹೌದಾ? ಹಾ, ಹಾಗಾದ್ರೆ ಕರ್ತೆ ಇರ್ತೀನಿ. ಯಾಕೆ ಕರೆದೆ ಹಾಗೆ? ಚಿಕ್ಕಮ್ಮನ ಇಂಗ್ಲಿಷ್ ನಲ್ಲಿ ಆಂಟಿ ಅಂತಾನೆ ಕರೀತಾರಪ್ಪ. ಯಾವಾಗ್ಲೂ ಚಿಕ್ಕಮ್ಮ ಅಂತ ಕರೀತಿದ್ದೋಳು ಇವತ್ತು ಆಂಟಿ ಅಂತ ಯಾಕೆ ಕರೆದೆ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಾನ್ ಹೋದ್ ವರ್ಷ ಎಷ್ಟ್ ಹೈಟ್ ಇದ್ದೆ? ಇಷ್ಟಿದ್ದೆ. ಮತ್ತಿವಾಗ ಇಷ್ಟು. ನೋಡಿದ್ಯಾ? ಏನೇ ನೋಡೋದು? ಎತ್ತರ ಆಗೋದು ಬದಲಾವಣೆ ಆಗೋದು ಸಹಜ ಅಪ್ಪ. ನಾವು ಬದಲಾವಣೆನ ಒಪ್ಕೊಬೇಕು. ಎಲ್ಲ ಮೋಸ, ಕುತಂತ್ರ, ದ್ರೋಹ. ನಾನ್ ನಂಬಲ್ಲ ಅಂದ್ರೆ ನಂಬಲ್ಲ. ನೀನ್ ನಂಬಲಿಲ್ಲ ಅಂದ್ರೆ ನಮಗಾಗ್ಲಿ ಈ ದೇಶಕ್ಕಾಗ್ಲಿ ಏನೂ ನಷ್ಟ ಆಗಲ್ಲ. ಇವಳು ನನ್ ತಂಗಿ, ಇವಳು ನನ್ ಮಗಳು, ನೀನ್ ನನ್ ಗಂಡ. ಇದನ್ನು ಮೀರಿ ನಿನಗೇನ್ ಕ್ಲಾರಿಟಿ ಬೇಕು? ಮೊದಲನೇ ಸರಿ ಎಣ್ಣೆ ಹೊಡಿದೆ ಮನೆಗೆ ಬಂದಿದ್ದು. ನನಗೆ ಬುದ್ಧಿ ಇಲ್ಲ, ಅದಕ್ಕೇನೆ ಎಲ್ರೂ ಸೇರಿ ನನ್ನ ಕನ್ಫ್ಯೂಸ್ ಮಾಡಿ ಆಡ್ಕೋತಾ ಇದ್ದೀರಾ. ಯಾರಿಗ್ಯಾರು ಏನಾಗ್ತಾರೆ ಅಂತ ಆದಷ್ಟು ಬೇಗ ತಿಳ್ಕೊತೀನಿ. ನೀನ್ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡು. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬಾವನಿ, ಬಾಮ್ಮ. ಇಲ್ಲ, ಏನೋ ನಡೀತಾ ಇದೆ. ಕಂಡಿಡಿಬೇಕು, ಎಲ್ರ ಬಗ್ಗೆನೂ ತಿಳ್ಕೋಬೇಕು. ತಿಳ್ಕೊತೀನಿ. ಈ ನರಸಿಂಹನ ಹತ್ರನೇನಾ? ನಾಳೆ ನನ್ನ ಎಲ್ಲಾದ್ರೂ ಔಟಿಂಗ್ ಕರ್ಕೊಂಡು ಹೋಗಿ. ಯಾಕೆ ಮಾತಾಡ್ತಿಲ್ಲ? ಹೀಗೆ ಮೂಡಿ ಆಗಿರೋದಕ್ಕೋಸ್ಕರನೇನಾ ನಮ್ಮನೆಗೆ ಬಂದಿದ್ದು? ಈ ತರ ಎಲ್ಲ ಇದ್ರೆ ಆಗಲ್ಲ. ಅತ್ತೆಗೆ ಫೋನ್ ಮಾಡ್ಬೇಕಾಗತ್ತೆ. ಪದೇ ಪದೇ ಹೀಗೆ ಬ್ಲ್ಯಾಕ್ ಮೇಲ್ ಮಾಡಬೇಡ. ಹಾಗಾದ್ರೆ ನನ್ ಜೊತೆ ನಾರ್ಮಲ್ ಆಗಿರಿ. ಇರ್ತಿದ್ದೀನಲ್ವಾ? ಏನಿಲ್ಲ. ಅಳಿಯಂದ್ರೆ 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 ಅಂತ ಎಷ್ಟು ಸಲ ಕರಿತೀರಾ? ನಮ್ಮ ಮದ್ವೆ ಆದ್ಮೇಲೆ ಕರೀರಿ, ಚೆನ್ನಾಗಿರತ್ತೆ. ನಿಶ್ಚಿತಾರ್ಥ ಆಗೋಗಿದೆ. ಹಾಗೆ ಕರೆಯೋದ್ರಲ್ಲಿ ತಪ್ಪಿಲ್ಲ ಬಿಡಿ. ನಾವು ಮುದ್ದಾಗಿ ಹಾಗೆ ಕರಿತೀವಿ ಅಳಿಯಂದ್ರೆ. ಅವಸರದಿಂದ ಬಂದ್ರಿ, ಮೊದಲು ಏನ್ ವಿಷಯ ಅಂತ ಹೇಳಿ. ನಾಳೆ ನಡೆಯೋ ಕರ್ಕ ಚತುರ್ಥಿ ಫಂಕ್ಷನ್ಗೆ ನಿಮ್ಮ ಅತ್ತೆಯವ್ರನ್ನ ಕರಿತೀನಿ ಅಂದಿದ್ದೆ. ಫೋನ್ ಮಾಡ್ತಿದ್ದೀನಿ. ಸರಿ ಮಾಡು. ಎಲ್ಲರನ್ನೂ ಕರಿತಿದ್ದೀರಾ? ಎಲ್ರನ್ನೂ ಕರಿತೀನಪ್ಪ. ಹಾಗಾದ್ರೆ ಅವನಿ ಕೂಡ ಬರ್ತಾಳೆ. ಅವನಿನ್ ನೋಡಿ ಎಷ್ಟೋ ದಿನ ಆಗಿರೋ ಹಾಗನ್ನಿಸ್ತಿದೆ.
ಗೌತಮಿ ಅವ್ರು ಫೋನ್ ಮಾಡ್ತಿದಾರ್ರಿ. ಈ ಟೈಮಲ್ಲಿ ಯಾಕೆ ಮಾಡ್ತಾರೆ? ಸ್ಪೀಕರ್ ಆನ್ ಮಾಡಿ ಮಾತಾಡಿ ಅತ್ತೆ, ಎಲ್ರೂ ಕೇಳಿಸ್ಕೋತೀವಿ. ಹೇಳಿ ಗೌತಮಿ ಅವರೇ. ಇಲ್ಲೇನೋ ನಿಮ್ ಮಗ ಮದ್ವೆ ಆದ್ಮೇಲೆ ಅಳಿಯಂದ್ರೆ ಅಂತ ಕರೀರಿ ಅಂತಿದ್ದಾರೆ, ನೀವೇನೋ ಇನ್ನು ಗೌತಮಿ ಅವರೇ ಅಂತ ಅಂತಿದ್ದೀರಾ. ಆರಾಮಾಗಿ ಬೀಗ್ರೆ ಅಂತ ಕರಿಬೋದಲ್ವಾ? ಹೇಳಿ ಬೀಗ್ರೆ. ಈಗ ಕೇಳೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಏನ್ ವಿಷಯ? ಮಕ್ಳಿಬ್ರು ಚೆನ್ನಾಗಿದಾರ? ಶ್ರೀಕರ್ ಅಡ್ಜಸ್ಟ್ ಆಗಿದಾನ? ಅದೆಲ್ಲ ನಮ್ ನಿಹಾರಿಕಾ ನೋಡ್ಕೋತಾಳೆ. ಯು ಡೋಂಟ್ ವರಿ ಅತ್ತೆ, ನಮ್ ಯಜಮಾನ್ರನ್ನ ನಾನ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀನಿ. ಏನ್ ನಿಹಾರಿಕಾ, ಆಗ್ಲೇ ಈ ತರ ಎಲ್ಲ ಕರೀತಿದ್ಯಾ? ಈ 10 ದಿನದಲ್ಲಿ ತುಂಬಾ ಬದಲಾವಣೆ ಆಗತ್ತೆ ಅಕ್ಕ. ಮನ್ಸಲ್ಲಿ ಇಲ್ದೇ ಇರೋದು ತಬ್ಗೊಂಡ್ರೆ ಮಾತ್ರ ಬರತ್ತಾ ಅನ್ನೋ ಹಾಗೆ ಅವನ್ ಮನ್ಸು ಎಲ್ಲೆಲ್ಲೋ ತಿರುಗ್ತಾ ಇದ್ರೆ ಏನ್ ಬದಲಾವಣೆ ಬರತ್ತೆ ಹೇಳು? ಏನಾದ್ರೂ ಹೇಳ್ಬೇಕು ಅಂದ್ರೆ ನೀನೇ ಹೇಳ್ಬೇಕು ವಸಂತ. ನೀ ಸ್ವಲ್ಪ ಹೊತ್ತು ಸುಮ್ನಿರಿ, ಯಾಕೆ ಮಾಡಿದ್ರು ಅಂತ ಕೇಳು. ಏನ್ ವಿಷಯ ಬೀಗ್ರೆ? ಕರ್ಕ ಚತುರ್ಥಿ ಫಂಕ್ಷನ್ ನಾಳೆ ನಮ್ ಮನೇಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮೆಲ್ರನ್ನು ಕರೆಯೋದಕ್ಕೆ ಫೋನ್ ಮಾಡಿದೆ. ನೀವೆಲ್ರೂ ತಪ್ಪದೆ ಬರಬೇಕು. ಎಲ್ರೂ ಸೇರಿ ಸಂಭ್ರಮದಿಂದ ಹಬ್ಬ ಮಾಡೋಣ, ಸರಿನಾ? ಸರಿ ಆಯ್ತು. ಎಲ್ರು ಅಂದ್ರೆ ಯಾರ್ಯಾರು ಅಂತ ಒಂದ್ಸರಿ ಕ್ಲಾರಿಟಿ ತಗೋಮ್ಮ. ಟೋಟಲ್ ಫ್ಯಾಮಿಲಿ ಅಂತ ಅರ್ಥ. ಇದ್ರಲ್ಲಿ ಇನ್ನೇನ್ ಕ್ಲಾರಿಟಿ ಬೇಕು? ಇಲ್ಲ ಇಲ್ಲ, ಬಾಮಾಯ್ದ ಕೇಳಿದ ಪಾಯಿಂಟ್ ಅಲ್ಲಿ ಲಾಜಿಕ್ ಇದೆ. ಮತ್ತೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಹೀಗ್ ಕಣ್ಣ ಮುಚ್ಚಾಲೆ? ಅವನಿ ಕೂಡಾನ ಅಂತ ಕೇಳಿ. ಬೀಗ್ರೆ, ಅವನಿನ್ ಕೂಡ ಕರ್ಕೊಂಡ್ ಬಾ ಅಂತ ಹೇಳಿದ್ರಲ್ಲ? ಹೇಳಿ ಬೀಗ್ರೆ. ಬೇಡ ಬೀಗ್ರೆ, ಅವನಿ ಬಿಟ್ಟು ನೀವೆಲ್ಲರೂ ಬನ್ನಿ. ಈ ಹಬ್ಬನ ಮುಖ್ಯವಾಗಿ ಮದುವೆ ಆಗಿರೋರು ಮಾಡಬೇಕು. ಅದಕ್ಕೆ ಅವನಿನ ಕರ್ಕೊಂಡು ಬರಬೇಡಿ. ಮದ್ವೆ ಮಾಡ್ಕೊಳ್ಳೋರು ಮಾಡ್ಬೋದು ಅಂತ ನೀವ್ ಹೇಳಿದ್ರಿ ಅಲ್ವಾ? ಹೇಳ್ದೆ, ಆದ್ರೆ ಅವನಿ ಮಾತ್ರ ಬೇಡ. ಆದ್ರೂ ನಮ್ಮ ಫ್ಯಾಮಿಲಿ ಫಂಕ್ಷನ್ನಲ್ಲಿ ಅವನಿ ಯಾಕೆ ಕಳಿ ಅಂದ್ರೆ ಬೀಗ್ರೆ, ಅವನಿ ಮಾತ್ರ ಬೇಡ. ಕೇಳಿಸ್ತಲ್ವಾ? ಅತ್ತೆ ಇಲ್ಲಿ ಕೊಡಿ ಅತ್ತೆ. ಕೇಳಿಸ್ಕೊಳ್ಳೋರ್ಗೆ ಕೇಳಿಸ್ತು ಬಿಡಿ. ಸರಿ ಬಿಡಿ, ಅವನಿನ ಕಾವ್ಯನ್ನ ಬಿಟ್ಟು ಉಳಿದವರೆಲ್ಲ ಬರ್ತೀವಿ. ವಾಶ್ರೂಮ್ಗೆ. ನೀನೆಲ್ಲಿಗೆ? ನಂಗೆ ತಲೆ ನೋವ್ತಾ ಇದೆ. ಬೀಗ್ರೆ, ನಾಳೆ ಬೇಗ ಬಂದ್ಬಿಡಿ. ಸರಿ, ಇಡ್ತೀನಿ. ಆಯ್ತು. ಅಲ್ಲಿ ಹುಡುಗ ಹೊರಟೋದ, ಇಲ್ಲಿ ಹುಡುಗಿ ಹೊರಟೋದ್ಲು. ಅಲ್ಲಿ ಹುಡುಗ, ಇಲ್ಲಿ ಹುಡುಗಿ, ಇಬ್ರು ಒಂದೇ ಸರಿ ಹೊರಟೋದ್ರು. ಏನ್ ಅರ್ಥ ಮಾಡ್ಕೋಬೇಕು? ಏನೇನೋ ಯೋಚನೆ ಮಾಡೋದು ನಿಲ್ಲಿಸ್ತೀಯ ನೀನು? ಅವನಿನ ಬರೋಕ್ ಬಿಡ್ಲಿಲ್ಲ ಅಂತ ಹರ್ಟಾಗಿ ಹೊರಟು ಹೋದ. ಆದಷ್ಟು ಬೇಗ ಅವನಿನ ಶ್ರೀಕರ್ ಮನ್ಸಿಂದ ತೆಗೆದು ಹಾಕ್ಬೇಕು. ಅವನಿ ಬಿಟ್ಟು ನೀವೆಲ್ಲರೂ ಬನ್ನಿ. ಈ ಹಬ್ಬನ ಮುಖ್ಯವಾಗಿ ಮದುವೆ ಆಗಿರೋರು ಮಾಡಬೇಕು. ಅದಕ್ಕೆ ಅವನಿನ ಕರ್ಕೊಂಡು ಬರಬೇಡಿ. ಅವನಿನ ಕಾವ್ಯನ್ನ ಬಿಟ್ಟು ಉಳಿದವರೆಲ್ಲ ಬರ್ತೀವಿ.
ನೋವಾಗ್ತಿರೋ ಹಾಗಿದೆ ಅಲ್ವಾ ಅವ್ನಿ? ನೀನ್ ಬರ್ಬೇಡ ಅಂತ ಛೀ ಹೋಗು ಅಂತ ಯಾರಾದ್ರೂ ಮುಖದ ಮೇಲೆ ಹೇಳಿದ್ರೆ ನೋವಾಗ್ದೆ ಆನಂದ ಆಗತ್ತಾ? ನಮ್ ಮನೇಲಿ ಪ್ರತಿ ಫಂಕ್ಷನ್ಗೂ ತಕತೈ ಅಂತ ಓಡ್ ಬರ್ತಿದ್ಲು. ನಾನೇ ಮೇಲು ಅನ್ನೋ ಹಾಗೆ ಆಡ್ತಿದ್ಲು. ಒಳ್ಳೆವಳು ಅನ್ನಿಸ್ಕೊಳಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ಲು. ಈಗ ನಿಹಾರಿಕಾ ಮನೆಗೆ ಫಂಕ್ಷನ್ಗೆ ಬರ್ದಿರೋ ಹಾಗಾಗೋಯ್ತು. ಎಲ್ಲ ದಿನಾನು ಅವನಿದೇನಾ ಏನು? ಕರ್ಕ ಚತುರ್ಥಿ ಫೆಸ್ಟಿವಲ್ ತುಂಬಾ ವಿಶಿಷ್ಟವಾದದ್ದು. ವೈಫ್ ಅಂಡ್ ಹಸ್ಬೆಂಡ್ ತುಂಬಾ ಕಾಲ ಒಟ್ಟಿಗಿರ್ಬೇಕು ಅಂತ ಮಾಡ್ತಾರೆ. ಅಂತ ಫಂಕ್ಷನ್ಗೆ ಅವನಿ ಬಂದು ಏನ್ ಮಾಡ್ತಾಳೆ ಅಂತ ಹೇಳಿ? ಹೌದೌದು, ಆ ಕಡೆ ಮದುವೆ ಆಗಿರೋ ಹುಡುಗಿನೂ ಅಲ್ಲ, ಈ ಕಡೆ ಮದುವೆ ಆಗ್ಬೇಕಾಗಿರೋ ಹುಡುಗಿನೂ ಅಲ್ಲ. ಅವನಿಗೆ ಈ ಹಬ್ಬದ ಜೊತೆ ಸ್ವಲ್ಪನೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂತ ನೀವ್ ಹೇಗ್ ಸ್ಟೇಟ್ಮೆಂಟ್ಸ್ ಕೊಡ್ತೀರಾ? ಎಷ್ಟೇ ಬೇಡ ಅನ್ಕೊಂಡ್ರು ಅವನಿಗೆ ಶ್ರೀಕರ್ ಮೇಲೆ ಏನೋ ಫೀಲಿಂಗ್ ಇದೆ. ಹಾಗಿದ್ದಾಗ ಶ್ರೀಕರ್ ಅಲ್ಲಿ ಅವನಿ ಇಲ್ಲಿ ಆದ್ರೆ ಒದ್ದಾಡೋದಿಲ್ವಾ? ಹೌದು, ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಟ್ರೈ ಮಾಡಿದ್ಲಲ್ವಾ? ಅದಕ್ಕೋಸ್ಕರ ಶ್ರೀಕರ್ ನಿಹಾರಿಕಾಗೆ ಹತ್ರ ಆಗೋದನ್ನ ತಡ್ಕೊಳ್ಳೋದಕ್ಕಾಗಲ್ಲ. ಹತ್ರ ಆಗೋದೇನು, ಇಷ್ಟೊತ್ತಿಗಾಗ್ಲೇ ಆಗಿರ್ತಾನೆ ಕೂಡ. ಮಾವನ್ ಮೇಲೆ ಇನ್ನೂ ಏನಾದ್ರೂ ಆಸೆ ಇದ್ರೆ ಬಿಡೋದು ಒಳ್ಳೇದು. ಆಮೇಲೆ ನಿನ್ ದಾರಿ ನಿನ್ಗೆ. ಈಗ ಒಂಟಿ ಗಿಳಿ ಯಾರ ಜೊತೆ ಹೋಗ್ಬೇಕು ಅಂತ ಚಿಂತೆ ಮಾಡ್ತಾ ಯೋಚನೆ ಮಾಡ್ತಾ ಕೂತಿದೆ. ಅಲ್ಲಮ್ಮ ಅವನಿ, ಮುಂದೆ ಏನಮ್ಮ ನಿನ್ ಕತೆ? ಯಾವ್ದೇನೇ ಆದ್ರೂ ಅವನಿಗಿಂತ ನಿಹಾರಿಕನೇ ತುಂಬಾ ಬುದ್ಧಿವಂತೆ. ಯಾವಾಗ ತಲೆ ಎತ್ತಬೇಕು, ಯಾವಾಗ ತಲೆ ತಗ್ಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿರುವಂತವಳು. ಶ್ರೀಕರ್ನ ಮದ್ವೆ ಮಾಡ್ಕೊಳ್ಳೋದಂತೂ ಖಂಡಿತ. ಈ ಹೊತ್ತಿಗಿದ್ ಸಾಕು, ಹೋಗೋಣ ನಡೀರಿ. ಹುಡುಗಿ ಮನ್ಸನ್ನ ಇನ್ನೂ ನೋಯಿಸಿದ್ವಿ ಅಂದ್ರೆ ಎದೆ ಒಡೆದು ಸತ್ತೋದ್ರು ಸತ್ತು ಹೋಗ್ತಾಳೆ. ಆಗ ಅವ್ರ ಅಣ್ಣ ಗಣ್ಣು ಹಿಡ್ಕೊಂಡ್ಬಂದು ಚುಚು 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 ಅಂತ ಸುಟ್ಟು ಹಾಕಿದ್ರು ಸುಟ್ಟು ಹಾಕ್ತಾನೆ. ನಡೀರಿ 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 ಬನ್ನಿ. ನಾಳೆ ಫಂಕ್ಷನ್ಗೆ ಅವನಿನ ಅವಾಯ್ಡ್ ಮಾಡಿದ್ದೀವಿ ಅಂತ ತುಂಬ ಡಿಸಪಾಯಿಂಟ್ ಆಗಿದ್ದಾನೆ ಶ್ರೀಕರ್. ನೀನು ನನ್ನ ಮನೆಯಿಂದ ಹೋಗೋ ಅಷ್ಟರಲ್ಲಿ ಅವನಿನ ಮರೆಸ್ತೀನಿ. ನಿಹಾರಿಕಾ ಬಿಡು, ನಿಹಾರಿಕಾ ನಿಹಾರಿಕಾ ಬಿಡು, ಚೆನ್ನಾಗಿರಲ್ಲ. ಏಯ್ ನನ್ನ ಮಾತು ಕೇಳು ನಿಹಾರಿಕಾ. ಏನ್ ನೀನ್ ಮಾಡ್ತಿರೋ ಕೆಲ್ಸ? ಗಂಡ ಆಗೋನನ್ನ ಹಿಂದೆಯಿಂದ ರೊಮ್ಯಾಂಟಿಕ್ ಆಗಿ ಹಾಕಿ ಮಾಡ್ಕೊಂಡೆ. ಡೋಂಟ್ ಡೂ ಇಟ್ ಅಗೈನ್. ವಾಟ್ಸ್ ರಾಂಗ್ ಇನ್ ದಿಸ್? ನನಗಿದೆಲ್ಲ ಇಷ್ಟ ಆಗಲ್ಲ. ನಿಮ್ ವರ್ತನೆ ನನಗ್ ತುಂಬಾ ಆಶ್ಚರ್ಯ ಪಡಿಸುತ್ತೆ. ಹೆಂಡತಿ ಆಗೋಳನ್ನ ಹೇಳ್ದೆ ಕೇಳ್ದೆ ಹಗ್ ಮಾಡ್ಕೊಳ್ಳೋದು, ಮಾತಾಡ್ತಾ ಇರುವಾಗ ಬಂದು ಮುತ್ಕೊಡೋ ಅಂತ ಕೆಲ್ಸನ ಜನರಲ್ ಆಗಿ ಈ ಜನರೇಷನ್ ಹುಡುಗರು ಮಾಡ್ತಾನೆ ಇರ್ತಾರೆ. ಅಂಥದ್ದು ಹೆಂಡತಿರ್ಗೆ ಥ್ರಿಲ್ಲಿಂಗ್ ಆಗಿರುತ್ತೆ, ಲೈಫ್ ಲಾಂಗ್ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ. ನೀವೇನೋ ಕಾಂಟ್ರಾಸ್ಟ್ ಆಗಿದ್ದೀರಾ. ನಾಚಿಕೆ ಬಿಟ್ಟು ನಾನೇ ಹತ್ರ ಬರ್ತಿದ್ರೆ ನನ್ನ ಹತ್ರ ಇಟ್ಕೊಳ್ಳೋದ್ ಬಿಟ್ಟು ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಹಾಗೆ ದೂರ ದೂರ ಇಡ್ತಿದ್ದೀರಲ್ಲ, ಯಾಕೆ? ಸಿ, ಬೇರೆಯವ್ರ ವಿಷಯ ನನಗೆ ಬೇಕಾಗಿಲ್ಲ.
ನಾನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಲ್ಲ. ಯಾರಾದರೂ ಹಾಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ನನಗಿಷ್ಟ ಇಲ್ದಿರೋ ಕೆಲಸ ನಡೆದಾಗ ನಾನು ಹೀಗೆ ರಿಯಾಕ್ಟ್ ಆಗ್ತೀನಿ. ದ್ಯಾಟ್ಸ್ ಆಲ್. ಓಕೆ ಸರ್, ನಿಮ್ಗೆ ಇಷ್ಟ ಆದ ಹಾಗೆ ನಡ್ಕೋತೀನಿ, ಸರಿನಾ?